ಹೆಲೋ ಫ್ರೆಂಡ್ಸ್, ನಾನು ಡಾಕ್ಟರ್ ಅಭಿಷೇಕ್, ನಿಮ್ಮ ಮಕ್ಕಳ ತಜ್ಞ. ಇಂದು ಸಾಮಾನ್ಯವಾದ ಸಮಸ್ಯೆಯಾದ ನ್ಯೂಬಾರ್ನ್ ಜಾಂಡಿಸ್ ಬಗ್ಗೆ ಕೆಲವು ಮಹತ್ವದ ಅಂಶಗಳನ್ನು ತಿಳಿಯೋಣ. ನ್ಯೂಬಾರ್ನ್ ಜಾಂಡಿಸ್ ಇದು ಸುಮಾರು 60% 9 ತಿಂಗಳಲ್ಲಿ ಹುಟ್ಟಿದ ಮಕ್ಕಳಿಗೆ ಅಥವಾ 90% ಮುಂಚಿತವಾಗಿ ಹುಟ್ಟಿರುವ ಮಕ್ಕಳಲ್ಲಿ ನಾವು ನೋಡುತ್ತೇವೆ. ನೋಡಿದ ತಕ್ಷಣ ಅಥವಾ ಕಾಣಿಸಿಕೊಂಡಿದ್ದ ತಕ್ಷಣ ಪ್ರತಿಯೊಂದು ನ್ಯೂಬಾರ್ನ್ ಜಾಂಡಿಸ್ಗೂ ಟ್ರೀಟ್ಮೆಂಟ್ ಅವಶ್ಯಕತೆ ಇರುವುದಿಲ್ಲ. ಈ ನ್ಯೂಬಾರ್ನ್ ಜಾಂಡಿಸ್ ಯಾಕೆ ಆಗುತ್ತದೆ? ಸಾಮಾನ್ಯವಾಗಿ ಮಗುವಿನಲ್ಲಿರುವ ರೆಡ್ ಬ್ಲಡ್ ಸೆಲ್ಸ್ ಡ್ಯಾಮೇಜ್ ಅಥವಾ ತನ್ನ ಲೈಫ್ ಸ್ಪ್ಯಾನ್ ಮುಗಿದು ಹೋದ ನಂತರ ನಾರ್ಮಲಿ ಅದು ಲಿವರ್ನಲ್ಲಿ ಮೆಟಬಾಲಿಸಮ್ ಆಗಿರುವುದರಿಂದ ಅದು ಜಾಂಡಿಸ್ಗೆ ಕನ್ವರ್ಟ್ ಆಗುತ್ತದೆ. ನಮ್ಮ ಹುಟ್ಟಿದ ಮಗುವಿನಲ್ಲಿ ಲಿವರ್ ಎನ್ಸೈಮ್ಸ್ ಕಡಿಮೆ ಇರುವುದರಿಂದ ಅಥವಾ ತಾಯಿ ಅಥವಾ ಮಗುವಿಗೆ ಬೇರೆ ಬೇರೆ ಬ್ಲಡ್ ಗ್ರೂಪ್ ಇರುವಾಗ ಅಥವಾ ಮೊದಲ 2ರಿಂದ 3 ದಿನ ಮಗುವಿನ ತೂಕ ಹೆಚ್ಚು ಕಳೆದುಕೊಳ್ಳುವುದರಿಂದ ಈ ಸಮಸ್ಯೆಯನ್ನು ನಾವು ಸಾಮಾನ್ಯವಾಗಿ ನೋಡುತ್ತೇವೆ. ನಾವು ಸಾಮಾನ್ಯವಾಗಿ ಈ ನ್ಯೂಬಾರ್ನ್ ಜಾಂಡಿಸ್ ಅನ್ನು ಮಗು ಹುಟ್ಟಿದ 2ನೇ ಅಥವಾ 3ನೇ ದಿನದಿಂದ ನೋಡಬಹುದು. ಸೊ ಈ ಜಾಂಡಿಸ್ ನಿಧಾನವಾಗಿ 5ರಿಂದ 7ನೇ ದಿನ ಅಷ್ಟರಲ್ಲಿ ಜಾಸ್ತಿಯಾಗಿ ಕಡಿಮೆಯಾಗುತ್ತದೆ. ಪೇರೆಂಟ್ಸ್ ಕೇಳಿದಂದರೆ ನನ್ನ ಮಗುವಿಗೆ ಜಾಂಡಿಸ್ ಎಷ್ಟಿದೆ? ಸೊ ನಾರ್ಮಲಿ ನಾವು ಸೂರ್ಯನ ಕಿರಣಗಳು ಅಂದರೆ ಸನ್ಲೈಟ್ನಲ್ಲಿ ನಾವು ಜಾಂಡಿಸನ್ನು ಆರಾಮಾಗಿ ನೋಡಬಹುದು. ಸೊ ನಿಮಗೆ ನಿಮ್ಮ ಮಗುವಿಗೆ ಜಾಂಡಿಸ್ ಇದೆ ಅಥವಾ ಹಳದಿ ಬಣ್ಣ ಅಂತ ಅನ್ನಿಸಿದರೆ ಸೊ ನಾವು ನೋಡುವುದಕ್ಕಿಂತ ಒಂದು ಲ್ಯಾಬ್ ಟೆಸ್ಟ್ ಯಾವತ್ತೂ ಡೆಫಿನೆಟಿವ್ ರಿಸಲ್ಟ್ನ ಕೊಡುತ್ತೆ. ಕೆಲವು ಆಸ್ಪತ್ರೆಗಳಲ್ಲಿ ನಾವು ಲೈಟ್ ಯೂಸ್ ಮಾಡಿ ಅಂದರೆ ಟ್ರಾನ್ಸ್ಕ್ಯೂಟೇನಿಯಸ್ ಬಿಲಿರುಬಿನೋಮೀಟರ್ ಅಂತ ಒಂದು ಅಡ್ವಾನ್ಸ್ಡ್ ಡಿವೈಸ್ ಯೂಸ್ ಮಾಡಿ ಚೆಕ್ ಮಾಡಬಹುದು. ಬಟ್ ಇದು ಕಡಿಮೆ ಬಿಲಿರುಬಿನ್ ವ್ಯಾಲ್ಯೂಸ್ ಅಂದರೆ 13ರಿಂದ 15 ಬಿಲಿರುಬಿನ್ ವ್ಯಾಲ್ಯೂಸ್ನ ಪಿಕಪ್ ಮಾಡುತ್ತೆ. ಸೊ ದ ಬೆಸ್ಟ್ ವೇ ಇಸ್ ಬೈ ಡೂಯಿಂಗ್ ಅ ಲ್ಯಾಬ್ ಟೆಸ್ಟ್. ಅಂದರೆ ನಾವು ನಮ್ಮ ಮಗುವಿನ ಬ್ಲಡ್ ಸ್ಯಾಂಪಲ್ ಇಂದ ನಿಖರವಾಗಿ ನಾವು ವ್ಯಾಲ್ಯೂನ ಹೇಳಬಹುದು. ನಿಮ್ಮ ಮಗುವಿಗೆ ಜಾಂಡಿಸ್ ಇರೋದು ಲ್ಯಾಬ್ ಟೆಸ್ಟಲ್ಲಿ ಕನ್ಫರ್ಮ್ ಆದ ನಂತರ ನೆಕ್ಸ್ಟ್ ಕ್ವೆಶ್ಚನ್ ಅಂದರೆ ಟ್ರೀಟ್ಮೆಂಟ್ ಹೇಗೆ ಮಾಡೋದು? ಈ ಸಮಸ್ಯೆಗೆ ಸರಳವಾದ ಟ್ರೀಟ್ಮೆಂಟ್ ಅಂದರೆ ನಾವು ಸ್ಪೆಷಲ್ ಬ್ಲೂ ಲೈಟ್ಸ್ ಅಂದರೆ ಫೋಟೋಥೆರಪಿ ಯೂಸ್ ಮಾಡಿ ಜಾಂಡಿಸ್ ಅನ್ನು 1ರಿಂದ 2 ದಿನಗಳಲ್ಲಿ ನಾವು ಕಡಿಮೆ ಮಾಡಬಹುದು. ಈಗ ನೆಕ್ಸ್ಟ್ ಕ್ವೆಶ್ಚನ್ ಉದ್ಭವ ಆಗೋದು ಅಂದರೆ ನಾವು ಸ್ಪೆಷಲ್ ಲೈಟ್ ಕೊಡೋದಾದರೆ ಸನ್ಲೈಟ್ ಕೊಡ್ಬೋದಾ? ಸೊ ಸಾಮಾನ್ಯವಾಗಿ ಸನ್ಲೈಟಲ್ಲಿ ಅಷ್ಟು ಇಂಟೆನ್ಸಿಟಿ ಅಥವಾ ಸ್ಪೆಸಿಫಿಕ್ ವೇವ್ ಲೆಂತ್ ಇರುವಂಥ ಲೈಟ್ನ ನಾವು ಕೊಡೋದಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಅದಕ್ಕೆ ಬೆಸ್ಟ್ ಆ್ಯಂಡ್ ಸೇಫ್ ಟ್ರೀಟ್ಮೆಂಟ್ ಇರೋದು ಫೋಟೋಥೆರಪಿಯಿಂದ ಮಾತ್ರ. ಸಿಂಪಲ್ ಟ್ರೀಟ್ಮೆಂಟ್ ಕೊಡೋದ್ರಿಂದ ನಾವು ಈ ಜಾಂಡಿಸ್ ಬ್ರೈನ್ಗೆ ಹತ್ತುವುದನ್ನು ತಪ್ಪಿಸ್ತೀವಿ. ಬ್ರೈನ್ಗೆ ಹೋದರೆ ಏನಾಗ್ಬೋದು? ಮಗುವಿಗೆ ಡೆವಲಪ್ಮೆಂಟ್ ಸ್ಲೋ ಆಗಬಹುದು. ಮೋರ್ ಇಂಪಾರ್ಟೆಂಟ್ಲಿ ಮಗುವಿಗೆ ಹಿಯರಿಂಗ್ ಲಾಸ್ ಅಥವಾ ಶ್ರವಣ ಶಕ್ತಿ ಕಳೆದುಕೊಳ್ಳುವ ಚಾನ್ಸಸ್ ಜಾಸ್ತಿ ಇರುತ್ತದೆ. ಸೊ ಇನ್ನು ಕೆಲವು ಕಾಮನ್ ಡೌಟ್ಸ್ ಪೇರೆಂಟ್ಸ್ಗೆ ಇರೋದು ಅಂದರೆ ತಾಯಿ ತಿನ್ನುವ ಡಯಟ್ ಅಥವಾ ಮಗುವಿಗೆ ಹಾಕಿರುವ ಡ್ರೆಸ್ ಎಲ್ಲೋ ಡ್ರೆಸ್ ಹಾಕಿದರೆ ಜಾಂಡಿಸ್ ಬರುತ್ತಾ? ಸೊ ಜ್ಞಾಪಕ ಇಟ್ಕೊಳ್ಳಿ, ಈ ಜಾಂಡಿಸ್ ಬರೋದು ಸೊ ಮಗುವಿನ ಲಿವರ್ ಎನ್ಸೈಮ್ಸ್ ಮೆಚುರಿಟಿ ಡಿಲೇ ಅಥವಾ ಬೇರೆ ಬೇರೆ ಬ್ಲಡ್ ಗ್ರೂಪ್ ಅಥವಾ ಮಗುವಿನ ತೂಕ ಹೆಚ್ಚಾಗಿ ಕಳೆದುಕೊಂಡಾಗ ತಾಯಿಯ ಊಟ ಅಥವಾ ಮಗುವಿನ ಬಟ್ಟೆಯಿಂದ ಯಾವುದೇ ವ್ಯತ್ಯಾಸ ಆಗುವುದಿಲ್ಲ.